ರೋಟರಿ ಕ್ಲಬ್ ಕಾರವಾರ ಹಾಗೂ ಕುಂದಾಪುರದ ಬೆನಕ ಇವೆಂಟ್ಸ್ ಆಶ್ರಯದಲ್ಲಿ ಕಾರವಾರ ನಗರದ ಕಾಜು ಭಾಗದ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ಮೇ 29, 30 ಮತ್ತು 31ರಂದು 3 ದಿನಗಳ ಕಾಲ ಹಲಸು ಮೇಳ ಆಯೋಜಿಸಲಾಗಿದೆ ಎಂದು ಬೆನಕ ಇವೆಂಟ್ಸ್ನ ಗಣೇಶ್ ಶೆಟ್ಟಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ಥಳೀಯ ರೈತರು ಮತ್ತು ಬೆಳೆಗಾರರಿಗೆ ಉಚಿತ ಸ್ಟಾಲ್ ವ್ಯವಸ್ಥೆ ಮಾಡಲಾಗಿದ್ದು, ತಾವು ಬೆಳೆದ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮೇಳದಲ್ಲಿ ಸ್ಥಳೀಯ ಹಣ್ಣುಗಳ ಜೊತೆಗೆ ಕೇರಳದ ವಿಶೇಷ ತಳಿಯ ಹಲಸು ಹಣ್ಣುಗಳು, ಹಲಸಿನ ಜಾಮ್, ಉಪ್ಪಿನಕಾಯಿ, ಮಾವಿನ ಜಾಮ್, ಮಾವಿನ ಹೋಳಿಗೆ, ಹಲಸಿನ ಹೋಳಿಗೆ, ಹಲಸಿನ ಜಿಲೇಬಿ, ವಿವಿಧ ಸಿಹಿ ಉಪ್ಪಿನಕಾಯಿಗಳು ಸೇರಿದಂತೆ ಹಲವಾರು ಆಹಾರ ಉತ್ಪನ್ನಗಳು ಲಭ್ಯವಿರಲಿದೆ ಎಂದು ತಿಳಿಸಿದರು. ಇದೇ ವೇಳೆ ತರಕಾರಿ ಬೀಜಗಳು, ಹೂವು ಮತ್ತು ಹಣ್ಣಿನ ಗಿಡಗಳು, ಆಯುರ್ವೇದಿಕ್ ಹಾಗೂ ಗೃಹ ತಯಾರಿಕೆಯ ಉತ್ಪನ್ನಗಳ ಮಾರಾಟ ಮತ್ತು ಪ್ರದರ್ಶನಕ್ಕೂ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಮೇಳದಲ್ಲಿ ಸೆಲ್ಫಿ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಲಾಗಿದ್ದು, ಅತಿ ಹೆಚ್ಚು ವೀಕ್ಷಣೆ ಪಡೆದ ವಾಟ್ಸ್ಆಪ್ ಸ್ಟೇಟಸ್ಗಳಿಗೆ ಇಳಕಲ್ ಸೀರೆ ಬಹುಮಾನ ನೀಡಲಾಗುವುದು ಎಂದರು. ಉತ್ಪನ್ನಗಳ ಮೇಳ, ಹಲಸು, ಹಲಸಿನ ತಿಂಡಿ ತಿನಿಸುಗಳು, ಹಲಸಿನ ಐಸ್ ಕ್ರೀಮ್, ಹಲಸಿನ ಮಿಲ್ಕ್ ಶೇಕ್, ಹಲಸಿನ ವಿವಿಧ ಖಾದ್ಯಗಳು, ಹಲಸಿನ ಹಪ್ಪಳ, ಹಲಸಿನ ಚಿಪ್ಸ್, ಹಲಸಿನ ಬಿಸ್ಕೆಟ್ಗಳು, ಕಾರವಾರ ಕೇರಳದಿಂದ ಅಲಪಿಯಿಂದ 60ಕ್ಕೂ ಹೆಚ್ಚು ಹಲಸಿನ ತಿಂಡಿ ತಿನಿಸುಗಳು ಮಾಡೋರು ಬರ್ತಾರೆ. ಕಾರ್ಕಳದ ಸಾಡೂರಿಂದ 20 ವರ್ಷಗಳಿಂದ ಹಲಸಿನ ಉತ್ಪನ್ನಗಳು, ಹಲಸಿನ ಮುಳುಕ, ಹಲಸಿನ ಮಂಚೂರಿ, ಹಲಸಿನ ಪಕೋಡ, ಹಲಸಿನ ಜಾಮು, ಹಲಸಿನ ಶಿರಾ, ಹಲಸಿನ ಪಾಯಸ, ಹಲಸಿನ ಅಂದ್ರೆ ಹೇಳಿಗಳು ತುಂಬಾ ಇದೆ. ಆ ತರ ವೆರೈಟಿ. ಅದಲ್ಲದೆ ನಮ್ಮ ಕರಿಶೇಡ್ ಅಂಕೋರದ ಯಾವ್ದಾದ್ರು ಬೆಳೆಗಾರರಿದ್ರೆ ಉಚಿತವಾಗಿ ನಾವು ಇಲ್ಲಿ ಸ್ಟಾಲ್ ಕೊಡ್ತೀವಿ. ಅದನ್ನ ಪ್ರಚಾರ ಮಾಡಿ. ಇಲ್ಲ ನೇರಳೆ ಹಣ್ಣು ಇನ್ಯಾವ್ದು ಬೆಳೀತಾರೆ ಸರ್, ಇಲ್ಲಿ ಇನ್ಯಾವ್ದು ಬೆಳೀತಾರೆ ಇಲ್ಲಿ ಬೆಳೆಗಾರ ಇದ್ರೆ ಉಚಿತವಾಗಿ ನಮ್ಮ ಉದ್ದೇಶ ನಮ್ಮ ಜನರ ಐಟಮ್ಸ್ ಇಲ್ಲಿ ಮಾರಾಟ. ಯಾಕಂದ್ರೆ 20ರಿಂದ 30,000 40,000 ಜನ ಬರ್ತಾರೆ. ಮಾರ್ಕೆಟ್ಗಿಂತ ನಾವು ಬ್ರ್ಯಾಂಡ್ ಆಗಿ ಒಂದು ಮೇಳ ಮಾಡಿದ್ರೆ ಹಲಸಿನ ಮೌಲ್ಯವರ್ಧನೆ ಮಾಡುವಂತ ಉದ್ದೇಶ ಅಷ್ಟೇ ಇದು. ಹಲಸಿನ ನಾವು ರಸ್ತೆ ಬದಿಯಲ್ಲಿ ಎಲ್ಲೋ ಮಾಡ್ತಾ ಇದ್ದೀವಿ, ಅದನ್ನ ಮೌಲ್ಯವರ್ಧನೆ ಮಾಡಿ ಒಂದು ಸ್ಟ್ಯಾಂಡರ್ಡ್ ಆಗಿ ಮೇಳ ಮಾಡ್ತಿದ್ದೀವಿ. ಹಾಗೆ ಬೆನಕ ಇವೆಂಟ್ಸ್ನ ಹಲಸು ಮೇಳದ ಒಂದು ಸ್ಪೆಷಲ್, ಅದೆಲ್ಲ ಕಡೆ ಕೂಡ ಹಲಸು ಮೇಳ ಮಾಡ್ತಾ ಇದ್ದೀವಿ ನಾವು. ಹಾಗೆ ಕಾರವಾರದಲ್ಲಿ ನನ್ನ ಆತ್ಮೀಯರು ಹಲಸು ಮೇಳ ಮಾಡುವ ಅಂತ ಹೇಳಿ ಒಂದು, ಯಾಕೆ ನಾನು ಸ್ಟೇಟಸ್ ನೋಡಿದಾಗ ತುಂಬಾ ಜನ ಹೇಳಿ ಕಾರವಾರದಲ್ಲಿ ಮಾಡಿ ಅಂತ ಹೇಳಿದ್ರು. ಹಾಗೆ ರೋಟರಿ ಜೊತೆಗೆ ನಾವು ಟೈಅಪ್ ಆಗಿ ಮಾಡ್ತಾ ಇದ್ದೀವಿ. ರೋಟರಿ ಜೊತೆಗೆ ಟೈಅಪ್ ನೀವು ಯಾಕೆ ಕೇಳ್ಬೋದು, ಯಾಕಂದ್ರೆ ನಾವು ಲೋಕಲ್ಸ್ ಆಗಿರೋದಿಲ್ಲ, ನಾವು ಕುಂದಾಪುರದವರಾಗಿರ್ತೀವಿ. ಲೋಕಲ್ಸ್ ಆರ್ಗನೈಸೇಷನ್ಸ್ ತಗೊಂಡೆ ನಾವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಲೋಕಲ್ಸ್ ಇದ್ರೆ ನಾವು ಈವೆಂಟ್ ಮಾಡ್ಲಿಕ್ಕೆ ಕಷ್ಟ. ಹಾಗೆ ಪತ್ರಿಕಾ ಮಾಧ್ಯಮದವರು ಅಂತ ಹೇಳಿದ್ರೆ ನನಗೆ ಪ್ರೀತಿ. ಯಾಕಂದ್ರೆ ಪತ್ರಿಕೆ ಮಾಧ್ಯಮದಲ್ಲಿ ಬರುವಂತ ವಿಷಯಗಳು ಜನರು ನಂಬ್ತಾರೆ. ಬೇರೆ ಈಗ ನಮ್ಮ ಸ್ಟಾಲ್ ಬರ್ಬೋದು, ಜನ ಹೆವಿ ಬಂದಾಗ ಒಂದು 60-70 ಸ್ಟಾಲ್ಗಳು ಇದ್ದಾಗ ಸಣ್ಣ ಸಣ್ಣ ಉತ್ಪನ್ನಗಳು, ಚನ್ನಪಟ್ಟಣ ಬೊಂಬೆ ಆಗಿರ್ಬೋದು, ಹೆಗ್ಗೋಡು ಗಾದಿ, ಇಳಕಲ್ ಸಾರಿ, ಹಾಗೆ ನಮ್ಮ ಕರಾವಳಿಯ ಕೆಲವು ಉತ್ಪನ್ನಗಳು, ಒಂದು ಆಯುರ್ವೇದಿಕ್ ಉತ್ಪನ್ನಗಳೆಲ್ಲ ಅವರಿಗೊಂದು ಅವಕಾಶ ಕೊಟ್ಟಾಗತ್ತೆ. ಅವರಿಗೆ ಡಿಮಾರ್ಟ್ ನವರು ಅಥವಾ ನಿಮ್ಮ ಆನ್ಲೈನ್ ಅವರು, ಅಮೆಝಾನ್, ಫ್ಲಿಪ್ಕಾರ್ಟ್ ಅವರು ಯಾರು ತಗೊಳ್ಳೋದಿಲ್ಲ. ಅವರಿಗೆ ನಾವೇ ವೇದಿಕೆ ಕೊಡ್ಬೇಕು. ಅದಕ್ಕೋಸ್ಕರ ಇದರಲ್ಲಿ ಎಲ್ಲ ಡೀಟೇಲ್ ಆಗಿದೆ. ಅದನ್ನ ದಯವಿಟ್ಟು ಪತ್ರಿಕೆಯಲ್ಲಿ ಎಲ್ಲ ಉತ್ಪನ್ನಗಳು, ಹಲಸು ಹೆಸರು ಮಾತ್ರ, ಆದ್ರೆ ಹಲಸು ಜೊತೆಗೆ ಇನ್ನಿತರ ಎಲ್ಲ ಉತ್ಪನ್ನಗಳಿಗೆ ವೇದಿಕೆ ನೀಡ್ತಾ ಇದ್ದೀವಿ. ದಯವಿಟ್ಟು ನೀವು ಸಹಕಾರ ನೀಡಿ. ಪತ್ರಿಕೆಯಲ್ಲಿ ಎಲ್ಲಾ ಪತ್ರಿಕೆ ಮಾಧ್ಯಮದವರು ಕೂಡ ಒಂದು ವರದಿ ಕೊಟ್ರೆ ನಮಗೆ ರೀಚ್ ಆಗ್ಲಿಕ್ಕೆ ಈಸಿ ಆಗುತ್ತೆ. ಕಾರವಾರದವರು ಮಾತ್ರ ಬರ್ತಾರೆ ಅಂತ ಅನ್ಕೊಳ್ಬೇಡಿ. ನಮ್ಮ ಬ್ರಹ್ಮಾವರ ಹಲಸದ ಬಂದವರಿದ್ದಾರೆ, ಸಿರ್ಸಿಯಿಂದ ಬಂದವರಿದ್ದಾರೆ. ಅಲ್ಲಿ ಕಾರವಾರ ಮೇಳಕ್ಕೆ ಇಲ್ಲಿಂದ ದಾಂಡೇಲಿ ಬರ್ಬೋದು, ಬೇಡ ಬರ್ಬೋದು, ಅಂಕಲ್ ಬರ್ಬೋದು. ದಯವಿಟ್ಟು ಒಳ್ಳೆ ಒಂದು ವರದಿ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಅರ್ಜುನ್ ಉಪಾಧ್ಯಾಯ, ಅಮರನಾಥ್ ಶೆಟ್ಟಿ, ಪ್ರಸನ್ನ ತೆಂಡೂಲ್ಕರ್, ಅನ್ಮೋಲ್ ರೇವಣ್ಕರ್, ವಿನೋದ್ ಕೋಟಾರ್ಕರ್ ಮತ್ತಿತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.